ಅಲ್ಲ ಇವನು ಯಾವಾಗ ಬಂದ್ರು ದೇವ್ರಿಗೆ ನಮಸ್ಕಾರನೇ ಮಾಡಲ್ಲ. ಏನ್ ಸ್ವಾಮಿ ಹಂಗ್ ನೋಡ್ತೀರಾ? ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಸತ್ತೋಗ್ತೀರಾ ಅಂತ ಜೋಯಿಷ್ರು ಹೇಳಿದಾರೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲ ಅಂದ್ರೆ ಇವನ್ ನೋಡಕ್ ನಾನು ಯಾಕೆ ಬರ್ಲಿ? ಏ ಸ್ವಾಮಿ, ನಿನ್ನ ಪಾರ್ಸಲ್ ಮಾಡದೆ ಬಿಡಲ್ಲ. ಲೇ, ತೂತುಕುಡಿ ಹಡಗಲ್ಲಿ ದೇವ್ರ ವಿಗ್ರಹಕ್ಕೆ ಸಿಂಗಾಪುರ್ ಟಿಕೆಟ್ ಮಾಡಿಸು. ಆಗ್ಲಿ ಆಗ್ಲಿ. ಮನುಷ್ಯ ನೋಡಿದ್ರೆ ಕೋಟೀಶ್ವರ, ಹೆಸರು ನೋಡಿದ್ರೆ ಪೆರುಮಾಳ್ ಪಿಚ್ಚೆ. ದೇವ್ರ ಭಿಕ್ಷೆ ಬೇಡಿದ್ರೆ ಅದನ್ನ ಕೋತಿ ಕಿತ್ಕೋತತೆ. ಆದ್ರೆ ಇಲ್ಲಿ ಕಿತ್ಕೊಳ್ಳೋದು ತಿನ್ನೋದು ಎಲ್ಲ ಈ ಪೆರುಮಾಳೆ. 40 ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ತಾ ಇದ್ದೆ. ಅದಕ್ಕೆ ನನ್ನ ಹೆಸರನ್ನ ಇಳೆಯ ಪೆರುಮಾಳಿಂದ ಪೆರುಮಾಳ್ ಪಿಚ್ಚೆ ಅಂತ ಬದಲಾಯಿಸ್ಕೊಂಡೆ. ತಿಳಿತೇನೋ? ಏನೋ ಸುಬ್ರಹ್ಮಣ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಭಿಕ್ಷೆ ಹಾಕಕ್ ಬಂದ ಹೆಣ್ಮಗಳು ತಾಳಿ ಕಿತ್ಕೊಂಡ್ಬಿಟ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ. ನೋಡು ಅವ್ನ ದುರಂಕಾರ ಹೆಂಗೈತೆ. ಅವನು ನನಗೆ ಗೊತ್ತಿರೋನೆ ತಾನೆ. ಹೋಗ್ಲಿ ಪಾಪ ಅಂತ 10 ಲಕ್ಷ ಸಹಾಯ ಮಾಡಿದ್ರೆ ಎಲ್ಲಾನು ಖರ್ಚು ಮಾಡ್ಕೊಂಡು ಸಿಂಗಾಪುರ್ಕ್ ಹೋಗ್ ಬಂದು ಮತ್ತೆ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಅಣ್ಣಚ್ಚಿ, ಕೊಯಂಬತ್ತೂರ್ MP ಗುರುವಾರಕ್ಕೆ ಹೋಗ್ತಿದ್ದಾರೆ ಅಂತ ವಿಷಯ ಬಂತು.